ಸೊ ಎಸ್ ಮಾಸ್ಟರ್ಸ್, ನಾವಿವತ್ತು ಒಂದು ಜಸ್ಟ್ 15 ಮಿನಿಟ್ಸ್ ನಾವು ಮೆಡಿಟೇಷನ್ ಅನ್ನ ಮಾಡೋಣ. ಆ 15 ಮಿನಿಟ್ಸ್ ಅಲ್ಲಿ ಎಷ್ಟು ನಮಗೆ ಉಪಯೋಗ ಆಗುತ್ತೆ ಅಂದ್ರೆ ಫುಲ್ಲು ನಾವೇನಾದ್ರು ಒಂದು ಕೆಲಸ ಮಾಡಕ್ ಹೊರಟಿರ್ತೀವಿ, ತುಂಬಾ ಟೆನ್ಷನ್ ಇರುತ್ತೆ, ನಿಮಗೆ ಸ್ಟ್ರೆಸ್ ಆಗ್ತಾ ಇರುತ್ತೆ, ಆ ಕೆಲಸ ಹೇಗಾಗುತ್ತೋ ಏನೋ ಅಂತ ಆತರ ಎಲ್ಲ ಒಂಥರ ಟೆನ್ಷನ್ ಇರುತ್ತೆ. ಆದ್ರೆ ಜಾಸ್ತಿ ಟೈಮೂನು ಇರಲ್ಲ ನಮ್ಗೆ ಮಾಡಕ್ಕೆ ಆ ಧ್ಯಾನ. ಆದ್ರೂನು ಆ ಒಂದು 15 ಮಿನಿಟ್ಸ್ ಅಲ್ಲಿ ನೀವು ಜಸ್ಟ್ ನಿಮ್ಮ ಬ್ರೆತ್ ಜೊತೆ ಇದ್ದು ಕಾಮ್ ಆಗಿ ಎಲ್ಲವನ್ನ ಮರ್ತು ಬಿಟ್ಟು ನಿಮ್ ಬ್ರೆತ್ ಜೊತೆ ಜಸ್ಟ್ 15 ಮಿನಿಟ್ಸ್ ಇದ್ರೂನು ನೀವು ಫುಲ್ ಫ್ರೆಶ್ ಆಗ್ಬಿಡ್ತೀರಾ. ಆಮೇಲೆ ಯಾವ ಕೆಲ್ಸಕ್ ಹೊರಟಿದ್ದೀರೋ ಆ ಕೆಲ್ಸ ಫುಲ್ ಮೈಂಡ್ಫುಲ್ನೆಸ್ ಇಂದ ಮಾಡಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಆ ಕೆಲ್ಸದ ಮೇಲೆ ಫೋಕಸ್ ಮಾಡಕ್ಕೆ ಸಹ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಓದೋ ಮಕ್ಳಿಗೆ, ಸ್ಟೂಡೆಂಟ್ಸ್ ಇರ್ಬೋದು, ಹೌಸ್ ವೈಫ್ಸ್ ಇರ್ಬೋದು, ವರ್ಕಿಂಗ್ ಲೇಡೀಸ್ ಇರ್ಬೋದು, ಅಥವಾ ವರ್ಕಿಂಗ್ ಮೆನ್ ಇರ್ಬೋದು, ಬಿಸ್ನೆಸ್ ಮೆನ್ ಇರ್ಬೋದು, ಯಾರೇ ಆಗ್ಲಿ ಯಾವ್ದೇ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ನಿಮ್ಗೇನೋ ಟೆನ್ಷನ್ ಆಗ್ತಾ ಇದೆ, ಗಾಬರಿ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಈ 15 ಮಿನಿಟ್ಸ್ ಧ್ಯಾನ ಮಾಡಿದ್ರೆ ಸಾಕು, ಎಲ್ಲಾ ಕೆಲ್ಸಗಳು ಸರಾಗವಾಗಿ ಚೆನ್ನಾಗ್ ಆಗ್ತಾ ಇರುತ್ತೆ. ಟೆನ್ಷನ್, ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ. ಫ್ರೆಶ್ ಆಗಿರ್ತೀರ ನೀವುನು. ಆ ತಲೆಯಲ್ಲಿ ಬೇರೆ ಆಲೋಚನೆ ಅನ್ನೋದಿರಲ್ಲ, ಗೊಂದಲಗಳಿರಲ್ಲ, ನೆಗೆಟಿವಿಟಿಗಳಿರಲ್ಲ. ಸೊ ಹಾಗಾಗಿ ಯಾರೇ ಎಲ್ಲರೂ ಆಚೆ ಹೋಗುವಾಗ ಅದಕ್ಕೆ ಹೇಳೋದು ನಾನು ಯಾವಾಗ್ಲೂ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೇ ಬಿಸಿ ಇರ್ಲಿ ನೀವು ಜಸ್ಟ್ 15 ಮಿನಿಟ್ಸ್ ಮಿನಿಮಮ್ ಕೂತ್ಕೊಂಡು ಧ್ಯಾನ ಮಾಡಿ ಅಂತ. ಕೆಲವರು ಟೈಮ್ ಇಲ್ಲ ಅಂತ ಎಲ್ಲದಕ್ಕೂ ಟೈಮ್ ಇರುತ್ತೆ, ಧ್ಯಾನ ಅಂದ ತಕ್ಷಣ ನಮಗೆ ಟೈಮ್ ಇಲ್ಲ ಅನ್ನೋದು ಫಸ್ಟ್ ಬಾಯಿಂದ ಬರುತ್ತೆ ಎಷ್ಟೋ ಜನಕ್ಕೆ. ಸೊ ಅಂತವ್ರಿಗೆಲ್ಲಾನು ನಾನು ಇವತ್ತು ಹೇಳಕ್ ಇಷ್ಟಪಡ್ತಾ ಇದೀನಿ, ನಿಮಗೆ ಅಟ್ಲೀಸ್ಟ್ ಅವರ್ಸ್ ಟುಗೆದರ್ ಮಾಡಕ್ಕೆ ಟೈಮ್ ಇಲ್ಲ ಅಂದ್ರು ಜಸ್ಟ್ 15 ಮಿನಿಟ್ಸ್ ಅಟ್ ಇಂಟರ್ವೆಲ್ ಆಫ್ ಟೈಮ್ ನೀವು ಆವಾಗ ಕುತ್ಕೊಂಡು ಮಾಡೋದ್ರಿಂದ ಸಾಕಷ್ಟು ಎಫೆಕ್ಟಿವ್ ಆಗಿ ಅದು ಸಹ ಇರುತ್ತೆ. ನಿಮ್ಮ ಕೆಲಸಗಳೆಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇರುತ್ತೆ. ನೀವು ದಿನವಿಡೀ ಉಲ್ಲಾಸವಾಗಿ, ಆಹ್ಲಾದಕರವಾಗಿ, ಒಂದು ಪಾಸಿಟಿವ್ ಮೋಡ್ ಅಲ್ಲಿ ಇರಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಏನೇ ಕೆಲಸ ಮಾಡಿದ್ರು ಅದ್ರ ಮೇಲೆ ಫೋಕಸ್ ಇಟ್ಟು ಮಾಡೋ ತರ ಆಗತ್ತೆ. ಸೊ ಹಾಗಾಗಿ ಎಲ್ರು ನಿಧಾನವಾಗಿ ಹಗುರವಾಗಿ ಕಣ್ಣುಗಳನ್ನ ಮುಚ್ಕೊಳ್ಳಿ, ಕೈಗಳೆರಡು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಸ್ಪೆಕ್ಸ್ ಯಾರು ಹಾಕೊಂಡಿದ್ರೆ ಸ್ಪೆಕ್ಸ್ ನ ತೆಗ್ದಿಟ್ಟು ಬಿಡಿ. ಕಾಲುಗಳನ್ನ ಚೇರ್ ಮೇಲೆ ಕೂತಿರೋರಾದ್ರೆ ಈ ತರ ಎರಡು ಕಾಲು ಪಾದಗಳನ್ನ ಈ ತರ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಮ್ಮ ಜೀವನದಲ್ಲಿ ಏನೆಲ್ಲಾ ನಡೆದಿರ್ಬೋದು ಘಟನೆಗಳು, ಎಷ್ಟು ಸ್ಟ್ರೆಸ್ ಟೆನ್ಷನ್ ಇದ್ದೇ ಇರುತ್ತೆ. ಒಬ್ಬ ಮಾನವ ಜನ್ಮ ತಗೊಂಡ್ಮೇಲೆ ನಾವು ಎಷ್ಟೋ ಟೆನ್ಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದೆಲ್ಲ ನಮಗ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಆದ್ರೆ ಅನ್ಕೊಳ್ತೀವಿ ನಮಗ್ ಬೇರೆಯವರಿಂದ ಈ ಟೆನ್ಷನ್, ಬೇರೆಯವರಿಂದ ಈ ಸ್ಟ್ರೆಸ್ ಅಂತ ಎಲ್ಲಾರ್ನು ಬೈಕೊಂತಿರ್ತೀವಿ. ಆದ್ರೆ ಖಂಡಿತ ಮಾಸ್ಟರ್ಸ್ ಅದ್ಯಾವುದು ಯಾರಿಂದ ನಮಗ್ ತೊಂದರೆ ಆಗಿರಲ್ಲ, ನಾವೇ ಅಂತ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಎಲ್ಲಾ ಸಿಚುವೇಶನ್ಸ್ ನ ಅಕ್ಸೆಪ್ಟ್ ಮಾಡ್ಬೇಕು. ತಲೆಯಲ್ಲಿ ಯಾವ್ದೇ ಸ್ಟ್ರೆಸ್ ಇದ್ರು ರಿಲೀಸ್ ಮಾಡ್ಬಿಡಿ. ಜಸ್ಟ್ ರಿಲೀಸ್ ಎವ್ರಿಥಿಂಗ್ ಫ್ರಮ್ ಯುವರ್ ಮೈಂಡ್. ಆ ಮೈಂಡ್ ಅಲ್ಲಿ ಏನು ಇರಬಾರ್ದು ಮಾಸ್ಟರ್ಸ್. ಜಸ್ಟ್ ಶೂನ್ಯ ಸ್ಥಿತಿಲಿ ನಾವಿರ್ಬೇಕಾಗತ್ತೆ. ಆ ಶೂನ್ಯ ಸ್ಥಿತಿಲಿ ಇರ್ಬೇಕು ಅಂತಂದಾಗ ನಮ್ಮ ಗಮನ ನಮ್ಮ ಉಸಿರಾಟದ ಕಡೆ ಇರಬೇಕು. ಯಾವಾಗ ನಾವು ಉಸಿರಾಟವನ್ನ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನ ಗಮನಿಸ್ತಾ ಇರ್ತೀವೋ ಆಗ ನಮ್ಮ ಮನಸ್ಸು ಬೇರೆ ಕೆಲ್ಸ ಮಾಡಲ್ಲ, ಬೇರೆ ಆಲೋಚನೆಗಳು ಬರೋದು ತಾನಾಗೆ ನಿಂತೋಗುತ್ತೆ. ಎಷ್ಟೊಂದ್ ಜನಕ್ಕೆ ಕಣ್ಣು ಮುಚ್ಕೊಂಡ್ರೆ ಬರ್ತಾ ಇದೆ ಇನ್ನ ಆಲೋಚನೆ ಅನ್ನಿಸ್ತಿರುತ್ತೆ. ಆದ್ರೆ ನಾವು ಕಣ್ಣು ಮುಚ್ಕೊಂಡು ಉಸಿರಾಟದ ಕಡೆ ಗಮನ ಕೊಟ್ಟ ತಕ್ಷಣ ಆಲೋಚನೆಗಳು ಸಹಜವಾಗೇನೆ ನಿಧಾನವಾಗಿ ಬರೋದು ಕಡಿಮೆ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಹಾಗಾಗಿ ನಮ್ಮನ್ನೇ ನಾವು ಮರೆತು ಬಿಡೋಣ, ನಮ್ಮ ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ನಾವು ಕೇವಲ ನಮ್ಮ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದೊಂದಿಗೆ ಇರೋಣ. ಉಚ್ಛ್ವಾಸ ನಿಶ್ವಾಸ. ನಮ್ಮೊಳಗೆ ನಾವು ಪ್ರಯಾಣ ಮಾಡೋಣ, ನಮ್ಮೊಳಗಿರುವ ಆತ್ಮದ ಜೊತೆ ಕನೆಕ್ಟ್ ಆಗೋಣ. ನಾನಂದ್ರೆ ದೇಹ ಅಂತ ಅನ್ಕೊಂಡಾಗ ಮಾತ್ರ ನಮಗೆ ಈ ಎಲ್ಲಾ ಕಷ್ಟಗಳು, ತೊಂದರೆಗಳು ಎಲ್ಲಾ ಕಾಣ್ತಾ ಇರತ್ತೆ, ಟೆನ್ಷನ್ಸ್ ಕಾಣ್ತಾ ಇರತ್ತೆ. ಯಾವಾಗ ನಾನ್ ಆತ್ಮ ಅಂತ ನೀವ್ ಅನ್ಕೊಳ್ತೀರಾ ಆಗ ಯಾವ ಟೆನ್ಷನ್ ಇರಲ್ಲ, ಯಾವ ಸ್ಟ್ರೆಸ್ ಇರಲ್ಲ, ಯಾವ ಭಯ, ದುಃಖ, ಆತಂಕ ಏನು ಇರಲ್ಲ ಮಾಸ್ಟರ್ಸ್. ಜಸ್ಟ್ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಮೈಂಡ್. ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳೋಣ. ಹಾಗೆ ದೇಹದ ಪ್ರತಿಯೊಂದು ಭಾಗಗಳಿಗೂ ಗ್ರಾಟಿಟ್ಯೂಡ್ ಹೇಳೋಣ. ನಮ್ಮ ದೇಹವನ್ನ, ನಮ್ಮೊಳಗಿರುವ ಅಂಗಾಂಗಗಳನ್ನ ಒಂದೇ ಒಂದು ದಿನ ನಾವು ಗಮನಿಸ್ಕೊಳ್ಳಲ್ಲ. ಹಾಗಾಗಿ ಪ್ರತಿದಿನ
ನಮ್ಮ ಈ ದೇಹಕ್ಕೆ, ನಮ್ಮೊಳಗಿರುವ ಪ್ರತಿಯೊಂದು ಅಂಗಾಂಗಗಳಿಗೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ರಿಲ್ಯಾಕ್ಸ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ. ರಿಲ್ಯಾಕ್ಸ್ ಯುವರ್ ಮೈಂಡ್. ಶ್ವಾಸವನ್ನ ಗಮನಿಸುತ್ತಾ ಗಮನಿಸುತ್ತಾ ನಿಮ್ಮ ಮನಸ್ಸು ಸಂಪೂರ್ಣ ವಿಶ್ರಾಂತ ಸ್ಥಿತಿಗೆ ಹೋಗುತ್ತೆ ಮಾಸ್ಟರ್ಸ್. ದೇಹದಲ್ಲಿ ಎಲ್ಲೂ ಯಾವುದೇ ರೀತಿ ಬಿಗಿತ ಬೇಡ. ಸ್ಥಿರ ಸುಖಾಸನ, ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಅದುವೇ ಈ ಧ್ಯಾನ ಸ್ಥಿತಿ ಮಾಸ್ಟರ್ಸ್. ಶ್ವಾಸವೇ ನಮ್ಮ ಗುರು. ಶ್ವಾಸದೊಂದಿಗೆ ನಾವಿರೋಣ. ಸಹಜವಾಗಿ ನಡೆಯುತ್ತಿರುವ ಶ್ವಾಸ. ನಮ್ಮ ಈ ಗ್ರೂಪ್ ಎನರ್ಜೀಸ್ಗೆ ಥ್ಯಾಂಕ್ಸ್ ಹೇಳೋಣ. ಯಾವುದೇ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಭೂತ ಭವಿಷ್ಯ ಎಲ್ಲವನ್ನ ಮರೆತು ಬಿಡೋಣ. ಕೇವಲ ಈ ಕ್ಷಣ, ಅದ್ಭುತವಾದ ಈ ಕ್ಷಣದಲ್ಲಿರೋಣ. ಎಂಜಾಯ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್. ಆಲ್ ಈಸ್ ವೆಲ್. ಎಲ್ಲವೂ ಚೆನ್ನಾಗಿದೆ. ನನ್ನ ಸುತ್ತಲಿರುವ ಜನ ನನ್ನನ್ನು ನಿಸ್ವಾರ್ಥ ಪ್ರೇಮದಿಂದ ನೋಡ್ತಾ ಇದ್ದಾರೆ. ನಾನು ಸಹ ಎಲ್ಲರಿಗೂ ಆ ಪ್ರೇಮವನ್ನ ಹಂಚ್ತಾ ಇದ್ದೀನಿ. ಪ್ರತಿಯೊಂದು ಶ್ವಾಸವನ್ನ ನೀವು ಒಳಗೆ ತಗೊಳ್ಳುವಾಗ ಆ ಶ್ವಾಸದೊಂದಿಗೆ ಪ್ರೀತಿ, ಪ್ರೇಮ, ಸಹನೆ, ಸಾನುಭೂತಿ, ನಿಸ್ವಾರ್ಥ ಮನೋಭಾವ ಇವೆಲ್ಲವನ್ನ ನಿಮ್ಮೊಳಗೆ ತಗೊಳ್ಳಿ ಮಾಸ್ಟರ್ಸ್. ಹಾಗೆ ಪ್ರತಿಯೊಂದು ಉಸಿರನ್ನ ಆಚೆ ಹಾಕುವಾಗ ನಿಮ್ಮಲ್ಲಿರುವ ಕೋಪ, ದ್ವೇಷ, ಅಸೂಯೆ, ದುಃಖ, ಭಯ, ಸ್ವಾರ್ಥ ಇವೆಲ್ಲವನ್ನು ಆಚೆ ಹಾಕಿಬಿಡಿ. ಮನಸ್ಸು ಸಂಪೂರ್ಣ ಶೂನ್ಯಗೊಳ್ತಾ ಇದೆ. ಆಹ್ಲಾದಕರವಾಗ್ತಾ ಇದೆ. ನಮ್ಮ ಮನಸ್ಸು ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿದೆ. ಯಾರು ಕಣ್ಣುಗಳನ್ನ ಬಿಟ್ಟಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಶ್ವಾಸವೆಂಬ ಗುರುವಿನ ಜೊತೆ ಇರೋಣ. ಸಂಗೀತದೊಂದಿಗೆ ಧ್ಯಾನ, ಅದ್ಭುತವಾದ ಧ್ಯಾನ.
ಯಾವುದೇ ಕಾರಣಕ್ಕೆ ಕಣ್ಣುಗಳನ್ನ ಬಿಡಬೇಡಿ. ನಿಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಭಾವನೆಗಳು, ಬೇಡವಾದ ಆಲೋಚನೆಗಳು ನಿಮ್ಮಿಂದ ಆಚೆ ಹೋಗ್ತಾ ಇದೆ. ನಿಮ್ಮ ಇಡೀ ನಾಡಿ ಮಂಡಲ, ಪ್ರತಿಯೊಂದು ಕಣಗಳು ಸಹ ಶುದ್ಧಿಗೊಳ್ತಾ ಇದೆ ಮಾಸ್ಟರ್ಸ್.
Last 2 minutes, masters. Be with your breath, masters. Last 1 minute. ಅದ್ಭುತವಾಗಿ ನಮ್ಮ ಈ ಧ್ಯಾನ ನಡೀತಾ ಇದೆ. ನಿಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕಣಗಳು ಸಹ ಚೈತನ್ಯವಾಗಿದೆ. ಹಾಗೆ ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳಿಂದ ನಿಮ್ಮ ಪ್ರತಿಯೊಂದು ಆಲೋಚನೆಗಳು ಸಹ ತುಂಬಿಕೊಳ್ತಾ ಇದೆ. ನಿಮ್ಮ ಆಲೋಚನೆಗಳು, ಭಾವನೆಗಳು ಎಲ್ಲವೂ ಸಕಾರಾತ್ಮಕವಾಗಿದೆ. ಮನಸ್ಸು ಉಲ್ಲಾಸವಾಗಿದೆ. ಪ್ರತಿಯೊಂದು ಅಣುವೂ ಸಹ ಚೈತನ್ಯಭರಿತವಾಗಿದೆ. Last 30 seconds, masters. ಎಸ್ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳ ಬೆರಳುಗಳನ್ನ ಬಿಡಿಸ್ಕೊಳ್ಳಿ. ಕಣ್ಣುಗಳ ಮೇಲಿಟ್ಕೊಳ್ಳಿ. 5 4 3 2 1 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಮ್ಮ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ, ಅಷ್ಟೇ ಆತ್ಮವಿಶ್ವಾಸ ನಿಮ್ಮಲ್ಲಿರಬೇಕು. ಆ ಆತ್ಮವಿಶ್ವಾಸದಿಂದ ಒಂದು ಸುಂದರವಾದ ಮುಗುಳ್ನಗೆಯೊಂದಿಗೆ ನಿಮ್ಮ ಕೈಗಳನ್ನ ನೋಡ್ಕೊಳ್ಳಿ. ಈಗ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಹ ಅಷ್ಟು ಒಂದು ಗಮನ ಕೊಟ್ಟು ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾರಾದ್ರೂ ಏನಾದ್ರು ನಮಗೆ ಹೇಳ್ತಾ ಇದ್ದಾರೆ ಅಂದಾಗ ಅದನ್ನ ಕೇಳಿಸ್ಕೊಳ್ಳುವಂತಹ ನಮ್ಮ ಆ ಕೆಪಾಸಿಟಿ ಸಹ ಇಂಪ್ರೂವ್ ಆಗುತ್ತೆ ಮಾಸ್ಟರ್ಸ್. ಸೊ ಎಲ್ಲರೂ ಈ ಒಂದು 15 ಮಿನಿಟ್ಸ್ ಮೆಡಿಟೇಷನ್ ಏನಿದೆ, ಇದು ನಿಜವಾಗ್ಲೂ ಪವರ್ಫುಲ್ ಮೆಡಿಟೇಷನ್. ಇದನ್ನ ಪ್ರಾಕ್ಟೀಸ್ ಮಾಡಿ. ದಿನದಲ್ಲಿ ನಿಮ್ಗೆ ಎಷ್ಟು ಸಲಿ ಸಾಧ್ಯವೋ ಅಷ್ಟಲಿ ಆಗಾಗ ಈ 15 ಮಿನಿಟ್ಸ್ ಮೆಡಿಟೇಷನ್ ನ ಮಾಡ್ತಾ ಹೋಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.